ಆಗಿದ್ಯಾ? ಇಲ್ಲೂ ಇಲ್ಲ. ಹಾಡ್ಯ ರಮ್ಯಾ, ಹಾಡ್ಬೇಡ್ವಾ? ಇರು ಎಲ್ಲ ಮಾಡಲ್ಲ. ಪ್ರಾಬ್ಲಮ್ ಇದೆಯಾ? ಇಲ್ಲ, ನನ್ನ ಫೋನ್ ಕನೆಕ್ಟ್ ಆಗಿದೆ. 1 ನಿಮಿಷ ಇಷ್ಟೊಂದು ಲೇಟ್ ಆಗ್ತಾ ಇದೆ. ಲಾಸ್ಟ್ ಹಚ್ಚಲ ಇದು ಮಾಡಿ. ದೂರ ಇಟ್ಕೋ. ಬತ್ತಿ ಚೂಪ್ ಮಾಡಿದ್ಯಾ? ಬತ್ತಿ ಇರಲ್ಲ ಅದಕ್ಕೆ. ನಾನು ಕುತ್ಕೊಳ್ಳ. ಹೆಂಗೆ ಹೆಂಗ್ ರಮ್ಯಾ? ಅಲ್ಲೇ ಇಟ್ಕೊಂಡಿರು. ಹುಷಾರು. ಬತ್ತಿ ಚೂಪ್ ಮಾಡ್ಬೇಕು. ಬತ್ತಿ ಇರಲ್ಲ. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಬೈ ಬೈ 2024. ಅಯ್ಯೋ Coming 2025. Happy New Year. We are Indians. ಅಮ್ಮ ಅಮೆರಿಕನು. ಹೆಂಗೆ ಅವಳು ನಾನೆಲ್ಲ ಪ್ರೆಷರ್ ಕೊಡ್ತಾ ಇರೋದು. ಸಾಕ್ಬಿಟ್ರಿ 3 ಜನ ನನ್ನ ಪೀಸ್ ಮಾಡ್ಬಿಡ್ರಿ. ಸಾಕ್ಬಿಟ್ರಿ ಹಿಂಗಮ್ಮ. ಅಮ್ಮ ಅಲ್ಲಿ ಕಾಣಿಸ್ತು 3 ಪೀಸ್ ಮಾಡಿ. ಫ್ರೂಟ್ ಎಲ್ಲಿದೆ? ಇಲ್ಲಿ ಸಿಕ್ತೆ ಅದು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅವಳ ಚಾನಲ್ ಇರ್ಬೋದು. ಇವರು ವಾಷಿಂಗ್ ಮಿಷಿನ್ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. 490 ಆಫರ್ ಹೋಗಿ 39,800 ಆಗುತ್ತೆ. ಇದಾದ್ರೆ ನಿಮಗೆ 48,400 ಆಗುತ್ತೆ. 58 ಇರುತ್ತೆ. ಪ್ರಿಂಟ್ ಕಲರ್ ಇದೆ. ಯಾವ ಪ್ರಿಂಟ್ ಕಲರ್ ಇದೆ? ಅದಾದ್ರೆ ನಿಮಗೆ 36,900 ಆಗುತ್ತೆ. ಇದಾದ್ರೆ ನಿಮಗೆ 38,900 ಆಗುತ್ತೆ. ಅದಕ್ಕಲ್ಲ ನನ್ನ ಹೊಸ ಬಾಕ್ಸ್ ಪೀಸ್ ಬರುತ್ತೆ. ಈ ಫ್ರಿಜ್ಜು ಚೆನ್ನಾಗಿದೆ ಗೈಸ್. ನೆಕ್ಸ್ಟ್ ಮಂತ್ ತೊಗೊಂಡ್ರೆ ಇದನ್ನೇ ತೊಗೊಳ್ಳೋದು. ಸೊ ಗೈಸ್, ವಾಷಿಂಗ್ ಮಿಷಿನ್ ತೊಗೊಂಡಾಯ್ತು. ಎಕ್ಸ್ಪ್ರೆಷನ್ ಚೇಂಜ್ ಆಗ. ಬಜೆಟ್ ಇದೆ 35,000. ನಮ್ಮಮ್ಮ 50,000 ಇಟ್ಕೊಂಡ್ಬಿಟ್ಟರು. ಇದೇ ಬೇಕು, ಇದೇ ಬೇಕು, ಇದೇ ಇರಲಿ, ಇದೇ ಇರಲಿ. 50,000 ರೂಪಾಯಿ ವಾಷಿಂಗ್ ಮಿಷಿನ್ ಹಾಕೋದು 5 ನೈಟಿ, 5 ಚೂಡಿದಾರು, 10 kg ಬೇಕು, 9 kg ಬೇಕು. ಕೊನೆಗೆ 9 kg. ಮನೇಲಿ ಇರೋವಾಗಿರೋ 6 kg. ಟಾಪ್ ಲೋಡ್ ಕಮ್ಮಿ, ಫ್ರಂಟ್ ಲೋಡ್ ತುಂಬ ಜಾಸ್ತಿ. ನಮ್ಮ ಡ್ಯಾಡಿ ತಂದಿದ್ದೆಲ್ಲ ಕಮ್ಮಿ, ನಮ್ಗೆ ಗೊತ್ತಿಲ್ಲ. ಇವಾಗ ನಾವು ತಗೋದಿರೋದೆಲ್ಲ ಜಾಸ್ತಿ. ಇವಾಗ ಫ್ರಂಟ್ ಲೋಡು ಎಷ್ಟು ಬಿತ್ತು ಟೋಟಲು? 49 ಏನೋ 45 ಆಯಿತು. ಇಷ್ಟು ನಂಗೆ ನಿಜ ಗೊತ್ತಿರಲಿಲ್ಲ ಇಷ್ಟೊಂದು ಕಾಸ್ಟ್ಲಿ ಇರುತ್ತೆ ಮನೆ. ಒಂದು ಮನೆ ನಂಗೆ ಇವಾಗ ಡೌಟ್ ಆಗ್ತಿದೆ, ನಮ್ಮ ಕಾಲೇಜಲ್ಲಿ ಎಲ್ಲರೂ ಓಡಾಕ್ತಾರಲ್ಲ ವಾಷಿಂಗ್ ಒಂಥರ ಐತಿ ಸ್ಟೇಟ್ಮೆಂಟು. ಬಟ್ ಆದರೂ ಏನೇನೋ ಬೇಕಾಗುತ್ತೆ ಮನೆಗೆ. ಹೆಂಗಿರ್ತಾರೆ ಏನು, ಇವಾಗ ನನಗೆ ಯೋಚನೆ ಬರ್ತೈತೆ. ನಂಗೆ ಅವಾಗ ಅದೇ ಯೋಚನೆ ಮಾಡ್ಕೊಂಡಿದ್ದೀನಿ. ವಾಷಿಂಗ್ 50,000 ಕಮ್ಮಿ ಮಾಡುತ್ತಲ್ಲ. ಸೊ ಫ್ರಿಜ್ಜು ನೋಡ್ಕೊಂಡು ಬಂದ್ಬಿಟ್ಟಿದ್ದೀವಿ. ನಮ್ಮ ಅಕ್ಕ ಫ್ರಿಜ್ಜು ಸ್ಯಾಮ್ಸಂಗ್ ಅಂತಾಳೆ. ನಮ್ಮ ಅಮ್ಮ ನೋಡಿದ್ರೆ ಎಲ್ಲ LG ಅಲ್ಲೇ ಫ್ರಿಜ್ಜು ಮತ್ತು TV ಎಲ್ಲನೂ ಇಲ್ಲೇ ತೊಗೊಳಂಗಿದ್ದಾರೆ. ಬಟ್ ಬೇಡ, ನಮ್ಮ ಅಕ್ಕ ಹೇಳಿರೋ ಪ್ರಕಾರ TV ಬಂದು ಸೋನಿಯಲ್ಲಿ ತೊಗೊಳ್ಳೋಣ. ಸೊ ಸ್ಯಾಮ್ಸಂಗ್ ಕಿಡ್ಸ್ತಾಳೆ ನಮ್ಮಮ್ಮ. ಸ್ಯಾಮ್ಸಂಗ್ ನಮ್ಮಮ್ಮ LG ಅಂತವ್ರೆ. ಸೊ ಬ್ರ್ಯಾಂಡ್ಸ್ ಮತ್ತೆ ಏನೋ ನಡೀತಾ ಇದೆ, ಬನ್ನಿ ನೋಡೋಣ. ಯಾವಾಗ 50,000 ರೂಪಾಯಿ ಇಟ್ಕೊಂಡ್ಬಿಟ್ಟಿದ್ದೇವೆ, ಇದೇ ಬೇಕು ಅಂತ ಇರ್ತಾರೆ. ಫಸ್ಟು ಯಾವುದು ಕಾಸ್ಟ್ಲಿ ಇರುತ್ತೆ, ಇವರಿಬ್ರು ಹಿಂದೆ ಜಗಳ ಆಡ್ತವ್ರೆ. ಸೊ ಎಲ್ಲ ಪಾಪ ನಮ್ಮ ಅಕ್ಕ ಕಷ್ಟಪಟ್ಟು ದುಡ್ದು ತರ್ತಾವಳೆ. ನನಗೆ ಇವಾಗ ಅನ್ನಿಸ್ತದೆ, ನಾನು ಯಾವಾಗ ದುಡಿಯೋಕೆ ಶುರು ಮಾಡ್ತೀನಿ ಏನೋ ಯೋಚನೆ. ಇಬ್ರು You put down the phone. You've nowhere to go. ನಾನೇ ಕೊಡ್ತಾ ಇರೋದು ನಿಮಗೆ ಪಾಪ ಅಂತ.
Yeah, it's over. Dotted line, the red stop sign. No room to go slower. You do it today, you do it again in a week. You're a fake, you're a freak, you're a parasite. ಹಾಕೋದು ನೀವು ಇದು 1 ನಿಮಿಷ ಇರ್ಮ ನೆಕ್ಕೊಂಡು ಕೈನ ಒಂದು ವೀಡಿಯೋ ಮಾಡ್ಬೇಕು ಕೊಡಮ್ಮ ಅನ್ನೋಷ್ಟರಲ್ಲಿ ಒಂದು ಬ್ಯಾಗ್ ಹಾಕೊಂಡ್ಬಿಟ್ಟಿರ್ತಾರೆ. ಟಿಕ್ಕಿ ಪುರಿ ತೊಗೊಂಡವ್ರೆ, ಇನ್ನೊಂದೇನೋ ಮಾಡ್ತಾವ್ರೆ. ಹಾಂ ತಿನ್ನು, ಇಲ್ಲಿದೆ ನೋಡಿ ಏನೇನೋ ಆಪ್ಷನ್ಸ್ ಇಷ್ಟೊಂದು. ಇದು ಬೋಟಿ ಮಸಾಲೆಗೆ ಬೋಟಿ ಐತೆ, ಇಲ್ಲ ಮೊಕ್ಕ ಹೊಳೆ. ಸೊ ಗೈಸ್ ಇವತ್ತು ಡೇಟ್ ಬಂದು ಜನವರಿ 2. ನಾವು ನೆನ್ನೆ ಹೋಗಿದ್ದಿದ್ದು. ನಾನು ನೆನ್ನೆನೂ ಆಮೇಲೆ ವ್ಲಾಗೇ ಮಾಡೋಕ್ಕೆ ಹೋಗಿಲ್ಲ. ನಮ್ಮ ಅಕ್ಕಗೆ ಬರೀ Jan 1 ಮಾತ್ರ ರಜೆ ಆಯಿತು. ನಾವು Jan 1 ಹೋಗ್ಬಿಟ್ಟಿದ್ರಿ ಮಿಷಿನ್ ತರೋಕ್ಕೆ. ಸೊ ಇವತ್ತು Jan 2. ಇವತ್ತು ಡೆಲಿವರಿ ಇವಾಗ ಬರ್ತಿದ್ದಾರಂತೆ. ಇವಾಗ ಟೈಮ್ ಬಂದು ಅರೌಂಡ್ 10:15 or 10:20 ಮಾರ್ನಿಂಗು. ಇವಾಗ ತಾನೇ ಸ್ವಲ್ಪ ಮುಂಚೆ ನಾನು ಎದ್ದಿದ್ದು. ಸೊ ಅವ್ರು ಬರ್ತಾರೆ ಅಂತೆ. ನಾಳೆ ಮೇ ಬಿ ಡೆಮೋ ಕೊಡ್ತಾರಂತೆ. ಸೊ ಹಳೆ ವಾಷಿಂಗ್ ಮಿಷಿನ್ನು ಇವ್ರನ್ನೇ ತೊಗೊಳೋಕೆ ಕೇಳಿದ್ದೀವಿ. ಹಳೆ ವಾಷಿಂಗ್ ಮಿಷಿನ್ ಇನ್ನೂ ವರ್ಕಿಂಗ್ ಕಂಡೀಷನಲ್ಲಿದೆ. ಅದೇನೋ ನೀರು ಓವರ್ಫ್ಲೋ ಆಗೋದು, ಒಳಗಿನ ಡ್ರಮ್ ಚೇಂಜ್ ಮಾಡಿಸಿದ್ರೆ ಸಾಕಾಗಿರೋದು ಅಂತ ಹೇಳಿದರು. ಬಟ್ ನಮ್ಮ ಅಕ್ಕ ಬೇಡ, ಹೊಸದೇ ತಂದುಬಿಡೋಣ. ಏನಕ್ಕೆ ಇದು ಎಷ್ಟೊಂದು ವರ್ಷ ಯೂಸ್ ಮಾಡಿದ್ದೀವಿ, ಆಲ್ಮೋಸ್ಟ್ 15 years ಹತ್ರ ಯೂಸ್ ಮಾಡಿದ್ದೀವಿ. ಸೊ ಅದಕ್ಕೋಸ್ಕರ. ಬಟ್ ನನಗೆ ನಾನು ವಾಷಿಂಗ್ ಮಿಷಿನ್ ಅಂದರೆ ಒಂದು 35K 30K ಇರುತ್ತೆ ಅಂತ ಅಂದ್ಕೊಂಡೆ. ಬಟ್ ಈ LGಯಲ್ಲೂ ಟಾಪ್ ಲೋಡೆಲ್ಲ 20, 30, 35 ಎಲ್ಲ ಇದೆ. ಬಟ್ ಇದು ಫ್ರಂಟ್ ಲೋಡ್ ಬರುತ್ತೆ ಅಲ್ಲ, ಫ್ರಂಟ್ ಲೋಡೇ ಕಾಸ್ಟ್ಲಿ ಇರೋದು. ಅದರಲ್ಲಿ ನಮ್ಮ ಮಮ್ಮಿ 9 kgsದೇ ಬೇಕು ಅಂತ ಹೇಳಿದ್ರು. ಮುಂಚೆ ಇದ್ದಿದ್ದು 6 kgs, ಮುಂಚೆ ಇದ್ದಿದ್ದು ಸ್ಯಾಮ್ಸಂಗ್ದು. ಬಟ್ ಇದರಲ್ಲೇನೋ ವೈಫೈ ಕನೆಕ್ಷನ್ ಎಲ್ಲ ಇದೆ ಅಂತೆ, ಲೈಕ್ ಡಿಫ್ರೆಂಟ್ ಏನೇನೋ ಇದೆ ಅಂತ ಹೇಳಿದ್ರು. ಅಯ್ಯಪ್ಪ ನನಗೇನು ಅರ್ಥ ಆಗಿಲ್ಲ, ಹೌದಾ ಅಂದ್ಕೊಂಡಿದ್ದೆ. ಸೊ ನಾಳೆ ಬಂದು ಡೆಮೋ ತೋರಿಸ್ತಾರಂತೆ. ಬಟ್ ಏನಂದರೆ ನಾವೆಲ್ಲಾದರೂ ಆಚೆ ಇದ್ದಾಗಲೂ ಫೋನ್ ಬೇಸಿಸ್ ಮೇಲೆ ಆಪ್ರೇಟ್ ಮಾಡ್ಬೋದು. ನಾವು ಬಟ್ಟೆ ಹಾಕ್ಬಿಟ್ಟು ಹೋಗಿದ್ರೆ ಯಾವಾಗ ಬೇಕಾದರೂ ಲೈಕ್ ಅಲ್ಲಿಂದ ಇದು ಮಾಡಿದ್ರೆ ಅದು ಒಕ್ಕೊಂಡು ಡ್ರೈ ಮಾಡಿ ಇಟ್ಟಿರುತ್ತೆ ಅಂತ. ಬಟ್ ನನಗೇನು ಅನ್ಸುತ್ತೆ ಗೊತ್ತಾ, 50,000ಕ್ಕೆ ಅದೇ ಬಟ್ಟೆ ಎತ್ಕೊಂಡು ಹೋಗಾಕಿ, ಅದೇ ಒಗ್ದು, ಅದೇ ಎತ್ಕೊಂಬಂದು, ಅದೇ ಒಣಗಾಕಿ, ಅದೇ ಮಡ್ಚಿಟ್ಬಿಡ್ಬೇಕು. ಅಷ್ಟು ಮಾಡಿದರೆ ಚೆನ್ನಾಗಿರೋದು. ಬಟ್ ಗೊತ್ತು ಅದೆಲ್ಲ ಆಗಲ್ಲ. ಬಟ್ ಸ್ಟಿಲ್ ಓಕೆ, ವಾಷಿಂಗ್ ಮಿಷಿನ್ ಬಂದಮೇಲೆ ತೋರಿಸ್ತೀನಿ. ನೆಕ್ಸ್ಟು ಇನ್ನೂ ಏನೇನೋ ಮನೆಗೆ ತರೋದಿದೆ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಮಂತಿಂದ. ಸೊ ನೆಕ್ಸ್ಟ್ ಮಂತಿಂದ ನೋಡೋಣ. ಇದು ವಾಷಿಂಗ್ ಮಿಷಿನ್. ನಮ್ಮ ಮಮ್ಮಿಗೇನೋ ಹಳೆ ವಾಷಿಂಗ್ ಮಿಷಿನ್ ಮೇಲೆ ಒಂಥರ ಕನೆಕ್ಷನ್ನು. ಇನ್ನೊಂದು ಸರಿ ಬಟ್ಟೆ ಹೋಗ್ಬಿಡ್ಲಾ ಅಂದರೆ ಒಗಿಯುತ್ತೆ, ಅದು ಚೆನ್ನಾಗಿ ವರ್ಕಿಂಗಲ್ಲಿದೆಲ್ಲ. ನಮ್ಮ ಮಮ್ಮಿ ಇನ್ನೊಂದು ಸರಿ ಬಟ್ಟೆ ಹೋಗ್ಬಿಡೋಣ, ಅಂದರೆ ಬೇಡ ಕೊಟ್ಬಿಡೋಣ, ಏನಕ್ಕೆ ಬೇಡ, ಹೋಗ್ಲಿ ಬಿಡು. ಸೊ ಓಕೆ ಗೈಸ್, ಅವರು ಬಂದಾಗ ನಾನು ನಿಮಗೆ ಹೊಸ ವಾಷಿಂಗ್ ಮಿಷಿನ್ ತೋರಿಸ್ತೀನಿ. ಇದೆ ಹಳೆ ಮಿಷಿನ್ನು, ಟಾಪ್ ಲೋಡ್ ಇದು. ನಿಮಗೆ ಇವಾಗಿರೋದು ತೋರಿಸ್ತೀನಿ, ಹೆಂಗೆ ವರ್ಕ್ ಮಾಡೋದೆಲ್ಲ ತೋರಿಸಿದ್ರು. ಸೊ ಇದರಲ್ಲೇ ಬಂದಿದ್ದು ಹೊಸ ಮಿಷಿನ್ ಬಂದಿದೆ. ಇದೇನೆ ತುಂಬ ಚೆನ್ನಾಗಿದೆ. ಇವಾಗೆಲ್ಲ ಹೇಗೆ ಅಂತ ತೋರಿಸ್ಬಿಟ್ಟು ಹೋದರು. ಸೊ ಇದರಲ್ಲಿ ಡಿಫ್ರೆಂಟ್ ಆಪ್ಷನ್ಸ್ ಇದೆ ಅಂತೆ. ಯಾವುದೇ ಥರದ ಬಟ್ಟೆಗೆ ಕಾಟನ್ ಇನ್ನೂ ಸ್ವಲ್ಪ ಜಾಸ್ತಿ ಗಲೀಜಾಗಿದ್ರೆ ಆ ಥರ ಅಲ್ಲ. ಸೈಲೆಂಟ್ ವಾಶ್ ಬಂದುಬಿಟ್ಟು ನೈಟ್ ಹೊತ್ತಿಗಂತೆ. ಸೊ ಏನು ಸೌಂಡ್ ಮಾಡಲ್ವಂತೆ. ಸೊ ಡೈಲಿ ಬೇಸಿಸ್ ಮೇಲೆ ಮಿಕ್ಸ್ಡ್ ಫ್ಯಾಬ್ರಿಕ್ ಇಟ್ಕೊಳ್ಳಿ ಅಂತ ಹೇಳಿದ್ರು. ಇದೆಲ್ಲ ಡೆಲಿಕೇಟು, ಸ್ಪೋರ್ಟ್ಸ್ ವೇರು. ಮತ್ತು ಟಪ್ ಕ್ಲೀನಿಂಗ್ ಏನೋ ಮಾಡಬೇಕು ಮಂತ್ಲಿ ಒನ್ಸ್ ಅಂತ ಅದೇನೋ ಪೌಡರ್ ಇದು ಮಾಡಿದ್ರು. ಸೊ ಇದು ಸ್ಟೀಮ್ ಬಂದುಬಿಟ್ಟು ಹಾಟ್ ವಾಟರ್ ಎಲ್ಲ ಬರುತ್ತೆ ಅಂತೆ. ಆಮೇಲೆ ಏನೋ ವೈಫೈ ಕನೆಕ್ಟ್ ಮಾಡಿಕೊಂಡು ಈ ಆ್ಯಪ್ ಮೂಲಕ ಏನೋ ಮಾಡಬೇಕಂತೆ. 1 kgs. ಸೊ ಇದು ಏನೋ 2 ಡಿಫ್ರೆಂಟ್ ಥಿಂಗ್ಸ್ ಒಂದೇ ಸರಿ ಅಪ್ಪ ಏನೇನೋ ಹೇಳ್ಬಿಟ್ರು. ಸ್ವಲ್ಪ ತಲೆಗೆ ಹೋಗಿದೆ ಅನಿಸುತ್ತೆ. ಸೊ ಇದು ಪ್ರೀ ವಾಶು, ಡಿಲೇ, ಎಕ್ಸ್ಟ್ರಾ ಮಧ್ಯದಲ್ಲಿ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಬೋದಂತೆ. ಆಮೇಲೆ ಇಲ್ಲೊಂದು ಕಂಪಾರ್ಟ್ಮೆಂಟ್ ಇದೆ. ಇದು ಹೆಂಗೋ ಬಂತು ಆಗಲೇ ನಂಗೆ ಗೊತ್ತಿಲ್ಲ. ಸೊ ಏನಂದರೆ ಏನಾದರೂ ನಾವು ಹಾಕಿದಾಗ ಕಾಯಿನ್ಸು ಅಥವಾ ಬಟನ್ಸ್ ಏನಾದರೂ ಇದ್ದರೆ ಸೊ ಅದೆಲ್ಲ ಅಲ್ಲಿ ಕೆಳಗೆ ಬರುತ್ತಂತೆ. ಹಳೆ ಮಿಷಿನ್ ಥರ ಅಲ್ಲ. ಸೊ ನೈಸ್. ಸೊ ಬಟ್ ಇದೇನೋ ನಮ್ಮ ಮನೇಲಿ ಇದು ಏಜ್ ಪ್ರಾಬ್ಲಮ್ ಆಗಿದೆ, ಇಷ್ಟು ವರ್ಷ ಯೂಸ್ ಮಾಡಿರಲಿಲ್ಲ ಅಂತ. ಸೊ ಅದೇ ಏಜ್ಗೇನೋ ಎಲೆಕ್ಟ್ರಿಷಿಯನ್ನ ಕರೆಸಿ ಮಾಡಿಸ್ತಾರಂತೆ. ಸೊ ಓಕೆ.